ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. 8 ಗಂಟೆ ಆಗೈತೆ ನೋಡ್ರಿ ಟೈಮಿಂಗ. ಮನೆ ಕೆಲಸ ಎಲ್ಲ ಆಲ್ರೆಡಿ ಅರ್ಧ ಕಂಪ್ಲೀಟ್ ಆಗೈತೆ ರೀ. ಅಡುಗೆ ಕೆಲಸ ಕೂಡ ಆಗೈತಿ. ಇನ್ನು ಬಟ್ಟೆ ತೊಳೆದು ಬಾಂಡೆ ಅಷ್ಟು ಅದಾವ್ರೆ. ನಾಳೆ ನಾವು ಹಾಸಿಗೆ ತೊಳೆದು ಹಾಕಬೇಕು ಅಂತ ನಾಳೆ ಅಂದ್ಕೊಂಡಿದ್ದೀರಿ. ಮೊಹರಂ ಹಬ್ಬ ಅಲ್ಲೇ ನಾಳೆ ದೇವ್ರು ಕುಂಡಿರ್ತಾವ್ರೆ. ನೀರು ಬಿಡಂಗಿಲ್ಲ ರೀ. ನಾಳೆ ಹಳಿ ಊರಿಗೆ ಬಿಡ್ತೀವಣ್ಣ. ಮತ್ತು ಇವಾಗ ನನ್ನ ಮಗ ಎಲ್ಲ ಕ್ಲೀನ್ ಮಾಡಾಕತ್ತಾನ್ರಿ. ಇಲ್ಲಿ ಡಾಂಬರ್ ರೋಡ ಎಲ್ಲ ಕ್ಲೀನ್ ಮಾಡಿ ಇಷ್ಟೆಲ್ಲ ಹಾಸಿಗೆ ತೊಳೆದು ಹಾಕ್ಬೇಕು ನೋಡ್ರಿ. ಅಷ್ಟು ಮನೆ ಏನೈತಿ ನಾಳೆ ತೊಳ್ಕೊತೀನಿ ರೀ. ಇವನ್ನೆಲ್ಲ ತೊಳೆದು ಹಾಕಿರೋ ಹಾಸಿಗೆಗಳ ಮ್ಯಾಗ ಇಟ್ಬಿಡ್ತೀವಿ ಅಲ್ಲಿ. ಮನೆ ತೊಳ್ಕೊಳ್ಳೋಣ ನಾಳೆಗೆ ತರಕ್ಕೆ ಬರ್ತೈತ್ರಿ ಒಮ್ಮೆ. ಯಾಕಂದ್ರೆ ಇನ್ನು ಮನೆ ತೊಳ್ಯಾಕೆ ಏನೋ ನೀರು ಕಡಿಮೆ ಹತ್ಬೋದ್ರೆ ಹಾಸಿಗೆಗೆ ಭಾಳ ನೀರು ಬೇಕು ರೀ. ಸಾಬೂನು ಪುಡಿ ತೊಗೋಬೇಕಪ್ಪ. ಸಣ್ಣ ಪುಡಿ ಹಾಕೋದು ಬೇಡ. ಮೊನ್ನೆ ತೊಳೆದು ಹಾಕಿದ್ದೀವಿ ರೀ ದೇವ್ರಿಗೆ ಮಾಡೋತ್ನಾಗ. ಹಸನ ಅದಾವ್ರೀಗ ನೀರಾಗ ಹಾಕಿ ಬಿಡು ಅನ್ನಕತ್ತಾನ್ರಿ. ಬರೀ ಹಾಗೆ ಅವ್ರ ಅಪ್ಪಾರು ಬರ್ತೀನಂದ್ರಿ ತೊಳೆಯೋದು ಹಾಕಾಕ ಗಳಕ್ಕೆ ಹೋಗ್ಯಾರ. ಬರ್ತೀನಂದ್ರಿ ಅವರು ಈಗ ಗಳಕ್ಕೆ ಹೋಗ್ಯಾರ. ಇನ್ನು ನಾವು ಇಷ್ಟರ ದರ್ಶನದ ಅವ್ರನ್ನೆಲ್ಲಿ ಕರ್ಸೋನಪ್ಪ, ಬಿಸಿಲೈತಿ ಹಂಗಾರೆ ನೀರಾಗ ಎದ್ದು ಹಾಕೋನು ಅನ್ನಕತ್ತಾನ್ರಿ. ತೊಳೆದು ಹಾಕ್ತಾನ್ರಿ. ಮೊನ್ನೆ ಆದರೂ ನಮ್ಮ ಚಿನ್ನು ಅವನು ಇಬ್ಬರು ಕುರ್ಸಿ ನೋಡ್ಬಿಟ್ಟು ಕಾಲಿ ಏಪ್ಪ ಬುಟ್ಟಿ ಬಾದಾಕತ್ತೆ. ಅಪ್ಪ ಏಪ್ಪ ಬಿಚ್ಚು ಒಂದೊಂದೊಂದೊಂದು ತೋರ್ಸು. ಬುಟ್ಟಿ ಎಲ್ಲ ಬಾದಾಕತ್ತಿ ಅದ್ರೊಳಗೆ ನಿಂತಂದ್ರೆ. ಏನಾಗೈತ್ರಿ? ಈ ಕಡೆ ಹೋದ್ರಲ್ಲ ಈ ಸಂಧ್ಯಾಗ, ಈ ಕಡೆ ಸಂಧ್ಯಾಗ ಹೋಗ್ಯಾರ ಒಟ್ಟು ಓಡಿ ಈ ಕಡೆ ಹಿಂದೆ ಹೋಗ್ಯಾರ ನೋಡ್ರಿ. ಶನಿವಾರ ಸಾಲಿ ಜಲ್ದಿನ ಬಿಡ್ತೈತೆ ಅಂತ ಗೊತ್ತಾಗ್ಬೇಕ್ರಿ ಹುಡುಗರಿಗೆ. ಸಾಲಿಗೆ ಬಂದ ಹುಡುಗರ್ರಿ ಮತ್ತು ಅಡ್ಗೆ ಬಾಯಿಯವರು ಒದ್ರಾಡಕತ್ತಾರೆ. ಒಂದೊಂದೊಂದು ತೋಷೋಗಿ ನಾವು ಒಂದು ಚಪಾತಿ ತಿಂದು ಬರ್ತೀನಿ. ಬಿಚ್ಚ ಬಿಚ್ಚಿ ನೀರಾಗ ಎದ್ದೆದಿ ತುಳಿ ಕೆಳಗೆ ಮಾಡ್ತಾನ್ರಿ. ದೊಡ್ಡವಾಗ್ಯಾನ್ರಿ. ಏನೋ ಅವ್ರ ಅಪ್ಪಾರ ಕೆಲಸ ಎಲ್ಲ ತಾನೇ ಮಾಡಾಕತ್ತಾನ್ರಿ. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮನೆ ಎಲ್ಲ ತೊಳ್ಕೊಬೇಕ್ರಿ. ಹಿಂಗೆ ಚೀಲ ಇಟ್ಟಾರೆ ನಮ್ಗೆ ಎತ್ತಕ್ಕೆ ಬರೋದಿಲ್ಲ ರೀ. ಅದಕ್ಕೆ ಮನೆ ತೊಳ್ಕೊಳ್ಳೋದು ಕ್ಯಾನ್ಸಲ್ ಮಾಡಿದಿರಿ. ನಾಳೆ ತೊಳಿತೀವ್ರಿ. ಎಲ್ಲ ಜೋಳದ ಚೀಲಗಳು ರೀ ಎಲ್ಲ ಅದಾವ್ರಿ. ಇಷ್ಟೆಲ್ಲ ಸಾಮಾನುಗಳು ಎತ್ತಕ್ಕಾಗೋದಿಲ್ಲ ಸ್ನೇಹಿತರೆ. ಅಡುಗೆ ಮಾಡ್ಕೊಂಡು ಇವಷ್ಟು ಬಾಂಡೆ ತೊಳೆದು ಹಾಕಿ ಬಟ್ಟೆ ತೊಳೆದು ಹಾಕಿ ಹೋಗ್ಬೇಕಂತ ನಾ ಮಾಡಿದ್ದೆ. ಈಗ ಆಲ್ರೆಡಿ ಊಟ ಮಾಡ್ಯಾರಿ ಅವರೆಲ್ಲ. ನಂದೇ ಒಬ್ಬಳದೇ ಉಳ್ದೈತೆ ನೋಡ್ರಿ. ಚಪಾತಿ ಮಾಡೀನ್ರೆ. ಮಾವಿನ ಹಣ್ಣಿಂದು ಸೀಕರ್ನಿ ಮಾಡೀನಿ ನೋಡ್ರಿ. ಏನು ಬಿದ್ದೈತ್ರಿ ಮಾವಿನಕಾಯ್ದು ತೋಟಿದ್ದಂಗೈತೆ. ಸೀಕರ್ನಿ ಮಾಡೀನ್ರಿ. ನಮ್ಮ ಅರುಣಾಗಿ ಇಷ್ಟ ಆಗಲ್ರಿ ಮಾವಿನಕಾಯಿ ಸೀಕರ್ನಿ. ಬ್ಯಾಳಿ ಪಲ್ಯ ಚಪಾತಿ ಹಚ್ಕೊಂಡ ಊಟ ಮಾಡ್ಯಾರ. ಬ್ಯಾಳಿ ಪಲ್ಯ ಮಾಡಿದ್ರೆ ಅಷ್ಟ ಗ್ರೇವಿ ಥರ ರೀ. ಅಷ್ಟು ಚಪಾತಿ ಮಾಡೀನ್ರಿ ಒಲಿ ಮೇಲ್ಗಡೆನೆ. ನೀವು ಇನ್ನೂ ಅಷ್ಟು ರೊಟ್ಟಿ ಅದಾವ್ರೆ. ಇಲ್ಲಿ ಎಲ್ಲ ಒಳಗೆ ಚೀಲ್ಗಳು ಅದಾವ್ರಿ. ಇಲ್ಲಿ ಎಲ್ಲ ತೆಗಿಬೇಕ್ರಿ. ಮನೆ ತೊಳ್ಕೊಬೇಕಾದ್ರೆ ಎಲ್ಲ ಎತ್ತಿ ಇಡ್ಬೇಕಾಗ್ತೈತೆ ರೀ ಹೊರಗೆ. ಇಬ್ಬರು ಗಂಡ್ಮಕ್ಳು ಬೇಕಾಗ್ತಾರೆ. ನಮ್ಮ ಗಿಡದಾಗ ಹೂವು ಆಗ್ಯಾವ ನೋಡಿ ಸ್ನೇಹಿತರೆ. ಇಷ್ಟು ಡೈಲಿ ಆಗತ್ತವ್ರಿ. ಡೈಲಿ ಇಷ್ಟು ಹೂವು ಆಗತ್ತವ್ರಿ. ಅಷ್ಟು ನಾರ್ತಾವ್ರಿ. ಘಮ ಮಸ್ತ್ ನಾರ್ತಾವ್ರಿ ಹೂವು. ದಿನ ಹೂವು ನೋಡ್ರಿ. ಇವತ್ತಿನ ಕಡಿಮೆ ರೀ. 5 ಆಗ್ಯಾವ್ರಿ ಇವತ್ತಿನ. ಡೈಲಿ ಭಾಳ ಆಗ್ತಾವ್ರಿ ಹೂವು. ಈ ಡಬ್ಬು ಮೆಣಸಿನ್ಕಾಯಿ ಅದಾವ್ರಿ. ಇಷ್ಟಿನ ನಿನ್ನೆ ಅರ್ಧ ಮಾಡೀನ್ರೆ. 1/4 kg. ಈ ಕ್ಯಾರಿ ಬ್ಯಾಗ್ನಾಗ ಇಟ್ರೆ ಬಾಡಂಗಿಲ್ಲ ನೋಡಿ ಸ್ನೇಹಿತರೆ. ಯಾವತ್ತು ತೊಗೊಂಬಂದಿನಂದ್ರೆ ಇವನ್ನ ಮಂಗಳವಾರ ದಿನ ತಂದಿನ್ರಿ. ಮಂಗಳವಾರ ದಿನ ತಂದಿರು. ಇನ್ನೂ ತಾಜಾನ ಅದ ನೋಡ್ರಿ. ಫ್ರಿಜ್ ಇಲ್ಲ ಅಂದರೂ ಕೂಡ ಈ ಥರ ಕವರ್ನ್ಯಾಗ ಹಿಂಗೆ ಸುತ್ತಿ ಇಟ್ಬಿಡ್ಬೇಕು. ಹಿಂಗೆ ಇಟ್ಟೀನಿ ನಾನು. ಮಂಗಳವಾರ 1 ರೀ. ಮಂಗಳವಾರ 1, ಬುಧವಾರ 2, ಗುರುವಾರ 3, ಶುಕ್ರವಾರ 4, ಶನಿವಾರ 5. ಇವತ್ತು 5 ದಿನ ಆಯ್ತು ರೀ ಶನಿವಾರಕ್ಕೆ. ತಾಜಾನ ಅದಾವ ನೋಡ್ರಿ. ಟೊಮೆಟೊ ಅಂತೂ ಹೇಳಬಾರ್ದು. ಅಷ್ಟು 50 ರೂಪಾಯಿ kg ಆಗ್ಯಾರ ರೇಟ. ಎಷ್ಟು ತುಟ್ಟಿ ಆದ್ರ ಮೀರಿ ತರಬೇಕ್ರಿ. ಮಾವಿನ ಹಣ್ಣು ನೋಡ್ರಿ ಎಷ್ಟು ದಪ್ಪ ಇದಾವ್ರಿ.
ಇದ್ರೂ ಒಂದೇ ಹಣ್ಣ ಕಿವುಚಿ ಮಾಡಿ ನೋಡ್ರಿ ಅಷ್ಟೆ. ಒಂದೇ ಹಣ್ಣು ತೊಗೊಂಡು ಅಷ್ಟು ಸೀಕರ್ಣಿ ಮಾಡೀನ್ರಿ. ದಪ್ಪ ಅದಾವ್ರಿ ಮಾವಿನಕಾಯಿ. ನಾವು ಈ ವರ್ಷ ನೋಡ್ರಿ ಮಾವಿನ ಹಣ್ಣು ತೊಗೊಂಡು ಬಂದೇ ಇಲ್ಲ ರೀ. ಯಾರಾದರೂ ಹಾಗೆ ಕೊಟ್ಟಿದ್ದಾರೆ, ನಮ್ಮ ಯಜಮಾನ್ರು ಗಳಕ್ಕೆ ಹೋದಲ್ಲಿ ಹಾಗೆ ಕೊಟ್ಬಿಟ್ಟಾರೆ. ಬರ್ರಿ ಸ್ನೇಹಿತರೆ, ಊಟ ಮಾಡಿ ಮತ್ತು ಅವ್ನಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರೆ ಅವಸರ ಆಗಿಬಿಡ್ತಾವ್ರೆ. ಹುಡುಗರು ಎಷ್ಟು ಗಲಾಟೆ ಮಾಡತ್ತವನ್ರಿ ಈಗಿನ ಹುಡುಗರು. ಒಟ್ಟೆ ಸಾಲಿಗೆ ಹೋಗಾಕ ನಾಯಾಕತ್ತಾರ ನೋಡ್ರಿ. ಅಷ್ಟು ಸರ್ ಬರ್ತಾರೆ ಒದರ್ಲಾಕ, ಅಡ್ಗೆ ಬಾಯಿಯವ್ರು ಬರ್ತಾರ. ಬಂದರೂ ಕೂಡ ನಾಯಾಕೆ ಹೋಗಿನೂ ಆತಾವ್ರಿ ಒಟ್ಟು ಕಲೀಲಾಕ. ಬರ್ರಿ ಮತ್ತೆ ಊಟ ಮಾಡಿ ಹಾಸಿಗೆ ಬಟ್ಟೆ ತೊಳೆದು ಹಾಕೋದು, ಭಾಂಡೆ ತೊಳೆದು ಎಲ್ಲ ಕೆಲಸ ಮುಗಿಸಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಎಲ್ಲ ಹಾಸಿಗೆನೂ ತೊಳೆದು ಹಾಕಿದ್ದು ಆಯಿತು. ಬಟ್ಟೆ ತೊಳೆದೆ, ಭಾಂಡೆ ತೊಳೆದು ಹಾಕಿನ್ರಿ. ಎಲ್ಲ ಕೆಲಸ ಮುಗೀತು. ಟೈಮ್ 10:23 ನಿಮಿಷ ಆಗೈತೆ ನೋಡ್ರಿ. ಬಡಗರ್ತ ಬಂದೆ ರೀ, ಬಳಿ ಇಟ್ಕೊಂಡಿದ್ದು ನೋಡ್ರಿ ಅಲ್ಲಿ ಕುತ್ಕೊಂಡು. ಇವತ್ತು ಸರಿ ಅಲ್ವ, ಏನಾರ ಕೆಲಸ ಮಾಡತ್ತೀರ ಸರ್ದಾಡಂಗಿಲ್ಲ. ಭಾಳ ಹೊತ್ತೆ ಅದ, ಕೈ ದಪ್ಪದಾವ ಹಿಂದ. ಬರೀ ಸಿಕ್ಕಾಪಟ್ಟೆ ಹತ್ತಿ ಹಾಕಿಬಿಟ್ಟು ಸ್ನೇಹಿತರೆ ನೋಡ್ರಿ. ಹತ್ತಿ ಆಗ್ಯಾವ್ರಿ. 9 ಹಾಕೊಂಡೇವ್ರಿ ಅಷ್ಟು. ಫುಲ್ ಹತ್ರಿ, ಎಲ್ಲಿ ಸರಿವಲ್ಲು. ಬೆಳಗಾತ್ ಬೇಯಾಕತ್ತ, ಕೈ ಚಂದ ಐತಿ, ಅದಕ್ಕೇನು ಆಕತಿ ಬಿಡ ನೀನು ಅಂತೇಳಿ ಮತ್ತು ಇದು ಮಾಡಾಕತ್ ಬಿಟ್ಟಾರೆ. 60 ರೂಪಾಯಿ ಡಜನ್ ನೋಡಿ ಸ್ನೇಹಿತರೆ. 90 ರೂಪಾಯಿ ರೀ ಬಳಿ. 1-2 ಬಳಿ ಹೋಗ್ಸಾರಿ ಬರೀ. ಅಷ್ಟು ಕೈ ಮಿದು ಸಾಫ್ಟ್ ಅದಾವ ನನ್ನ ಕೈ ನೋಡಿದವ್ರು ಬೆಳಗಾರು ಅಷ್ಟೇ ಬಿಡಂಗಿಲ್ಲ, ಹಾಕಕ್ಕೆ ನೋಡ್ತಾರೆ ನೋಡ್ರಿ. ಈ ಕೈ ಅಂತ ಸರ್ದಾಡವಲ್ಲು ರೀ ಬಳಿ. ಇಷ್ಟಕ್ಕೆ ಕೈಗೇನ ಇದು ಆದಂಗೆ ಆಗಿಬಿಟ್ಟವ್ರೆ. ನನ್ನ ಬಳಿ ನೋಡಿ ತುಂಬ ಜನ ನನ್ನ ಸಬ್ಸ್ಕ್ರೈಬರು ಭಾಳ ಇಷ್ಟಪಡ್ತಾರೆ. ನೀವು ಎಷ್ಟು ಚಂದ ಉಟ್ಕೋತೀವಿ ಚಿಕ್ಕಿ ಬಳಿ ಅಂಥೇಳಿ. ಮದುವೆ ಬಳಿ ಇದ್ದು ರೀ, ಆದರೂ ಕೂಡ ಎಲ್ಲ ತೆಗೆದು 9 ಬಳಿ ನೋಡ್ರಿ. 2 ಬಳಿ ಹೆಚ್ಚಿಗೆ ಹಾಕ್ಯಾರಿ, ಹಿಂದೆ ಇನ್ನೂ ದಪ್ಪಂದು ಹಾಕ್ಯಾರಿ. ನಾನು ತೆಗೆದು ಹೋಗಿವ ಅಂಥೇಳಿ ತೆಗೆದು ಹೋಗಿಸಿದೆ ರೀ. ಹಾಂ ಸಣ್ಣ ನಾವು ಹಾಸಿಗೆ ತೊಳೆದು ಹಾಕಾಕತ್ತಿದ್ದೀವಿ, ಆಗ ಬಂದಿರಿ ನೀವು. ಲಸ್ಮ ಯಾವ್ದಾರ ಹಾಕತ್ತಿದ್ದು. ಒಂದೇ ಜಾಗ ಕೂತು ತಲೆ ಉಟ್ಕೊಂಡ್ರ ಮಧ್ಯೆ ಹೊತ್ಕೊಂಡ ವಾಜ್ ಹಾಕೈತ್ರಿ ಭಾಳ. ನೋಡ್ರಿ ಇಷ್ಟು ದಪ್ಪ ಬಳಿ ಹಾಕಿದ್ರು ಒಡದ್ ತೆಗಿಯಾಕೆ ಹಚ್ಚಿದೆ. ದಮ್ಮ ಮುಚ್ಚದವ್ರಿ ಬಳಿ. ನೋಡ್ರಿ ಎಷ್ಟು ದಮ್ಮದೈತ್ರಿ. ಇವು 2 ಹಾಕಿದ್ರೆ ದಮ್ಮನು ಇರ್ಲಿ ಯಾರು ಕೊಡಕತ್ರಿ. ಹಾಂ ಆಯ್ತು ರೀ. 10 ರೂಪಾಯಿ ಕೊಡ್ತೈತ್ರಿ, ಕೊಡ್ತೀನಿ. 10 ರೂಪಾಯಿ ಎಲ್ಲಿ ಹೋಗ್ತೈತಿ, ಆಮೇಲೆ ಕೊಡಕತ್ತಿ ಅಂದ್ರೆ ಕೊಟ್ಟು ಹೋದ ನೋಡ್ರಿ. ನೀರಿನ ಕಾಯಿನ್ ಹಾಕ್ತಾರೆ, ಸಣ್ಣ ಕಾಯಿನ್ ಅದಾರೆ. ನಮಗೂ ಚಲೋ ಆಯ್ತು ರೀ. ನನ್ನ ಮಗ ಟವೆಲ್ ಸುತ್ಕೊಂಡು ಟವೆಲ್ ಚಿಲ್ಲದ ಮ್ಯಾಗ ಹರಾಕ್ ಹೋಗ್ಬಿಟ್ಟನ್ರಿ. ಇಲ್ಲಿ ಪ್ಯಾನ್ ಒಂದು ಸಣ್ಣ ಭಾಳ ಆಗೈತ್ರಿ. ಬಾಂಡೆ ತೊಳ್ಕೊಂಬಂದು ಇಟ್ಟೇನಿ ನೋಡ್ರಿ ಅಲ್ಲಿ. ಬರ್ರಿ ಮತ್ತೆ ಅಂಗಡಿಗೆ ಹೋಗಿ ಸಿಗ್ತೀನಿ ರೀ. ಬಟ್ಟೆ ಒಣಾಕ್ತಲ್ಲ ರೀ, ಬಿಸಿಲು ಆಗ್ಬಿಡ್ತೈತ್ರಿ. ಇನ್ನೂ ಬಟ್ಟೆ ಹೊಲಿಬೇಕು ರೀ. ಅಂಗಡಿಗೆ ಹೋಗಿ ಇಷ್ಟು ಥರ ಅಂಗಡಿಯ ಮನ್ಯಾನ ಕೆಲಸನ ಆಯಿತು. ನಾಳೆ ಮತ್ತೆಲ್ಲ ಇಡೀ ದಿನ ಮನೆ ತೊಳ್ಕೊಳ್ದು ಆಕೈತ್ರಿ. ಹಾಸಿಗೆಗಳು ಮ್ಯಾಳ್ಗೆ ಮ್ಯಾಗ ಇಡ್ತೀರಿ ಇವತ್ತು ರಾತ್ರಿ. ಅಲ್ಲೇ ಮುಂಜಾನೆ ನಸಕ್ನಾಗ ಎದ್ದು ಬಡ ಎಲ್ಲ ತೆಗೆದಿಟ್ರಂದ್ರೆ ರೀ ತೊಳಿತೀನಿ ರೀ ನಾನು. ನೋಡಿ ಲಕ್ಷ್ಮಿಗೆ ಈ ಥರ ಪೂಜೆ ಮಾಡ್ತೀನಿ ರೀ. ನಮ್ಮ ಬಾಗಿಲು ಮೇಲ್ಗಡೆ ಲಕ್ಷ್ಮಿ ಅದಾರಿ. ಚಂದ ರೀ. ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡಕ್ಕೆ, ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತೀನಿ ರೀ. ಅಕ್ಕಿದು ಮುಖಕ್ಕೆ ಕುಂಕುಮ ಬಿದ್ದೈತೆ ನೋಡ್ರಿ. ಬಸ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಅಂಗಡಿಗೆ ಬಂದು ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಅಲ್ಲಿ ಐತೆ ನೋಡ್ರಿ, ಗುಲಾಬಿ ಕಲರ ಹಸಿರು ಕಲರ್ದು ಏನೈತಿ ತೋಳು ಅಟ್ಯಾಚ್ ಮಾಡೋದೈತೆ. ಅದಟ್ಟು ಮಾಡಿ ಅದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದಿರಿ.
ಚಿಂದಿ ನೋಡ್ರಿ 2 ಬ್ಲೌಸ್ ಹೊಲಿದ್ರಾಗ ಎಷ್ಟು ಚಿಂದಿ ಬಿದ್ದಾವ್ರಿ. ಕುರ್ಕುರಿ ಗಾಡಿ ಬಂದಿತ್ತು ರೀ, ಮತ್ತೆ ಕುರ್ಕುರಿ ತೊಗೊಂಡಿನಿ ರೀ. ಅಷ್ಟ 1200 ರೂಪಾಯಿದು ಸ್ವಲ್ಪ ಸ್ವೀಟ್ ತೊಗೊಂಡಿನಿ ರೀ. ವಿಡಿಯೋ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಬ್ಲೌಸ್ಗಳು ಅದಾವ್ರಿ. ಸ್ಟಿಚಿಂಗ್ ಕಟಿಂಗ್ ಮಾಡೋದವ್ರಿ, ಎಲ್ಲ ಕಟಿಂಗ್ ಮಾಡಬೇಕು. ಮತ್ತು ಈಗ ಊಟ ಮಾಡಕತ್ತಿದ್ದೀವಿ ನೋಡ್ರಿ ಅಂಗಡ್ಯಾಗ ಊಟ ಮಾಡಕತ್ತೀರಿ. ಅವಿನೂ ಬಂದಾರಿ, ಅಕ್ಕಿನೂ ಊಟ ತೊಗೊಂಬಂದಾರಿ. ಅಕ್ಕಿ ಜೊತೆ ನಾನು ಊಟ ಮಾಡಕತ್ತೀನಿ ನೋಡ್ರಿ. ಅಕ್ಕಿ ಸೀರೆ ಇದು ಹಾಕ್ಲಕತ್ತಾರೆ, ಪೀಕೋ ಹಾಕಕತ್ತಾರೆ ಅವ್ರ 5. ಬರ್ರಿ ಊಟ ಮಾಡಿ ಮತ್ತು ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಆಗ್ತಾವೆ ಕಟಿಂಗ್ ಆಗ್ತಾವ ಅಂತ ತೋರಿಸ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮೊಹರಮ್ಕ ಹಾಸಿಗೆ ತೊಳೆದು ಹಾಕಿದ್ರಲ್ಲ, ಪತ್ರಾಸ್ ಮ್ಯಾಗ ಏರಿ ಹಾಸಿಗೆ ನೋಡ್ರಿ ವಯಸ್ಸಾಗೈತ್ರಿ. ಪತ್ರಾಸ್ ಮ್ಯಾಗ ಏರಿ ಹಾಸಿಗೆ ತೊಳೆದು ಹಾಕಿರೋದು ತೆಗೀದು ನೋಡ್ರಿ. ಹೊಡ್ಕೋರಿ ಫೋಟೋ ವಿಡಿಯೋ ಮಾಡ್ಕೊರತ್ತಾರೆ. ನಿಮ್ಮ ಕಡೆನೂ ಹಿಂಗೇನ್ರಿ? ಹಾಸಿಗೆ ತೊಳೆದು ಹಾಕಿದ್ದು ಪತ್ರಾಸ್ ಮ್ಯಾಗ, ಕಟ್ಗೆ ಮ್ಯಾಗ. ನಮ್ಮ ಟೆರೆಸ್ ಮ್ಯಾಗ ಹಾಕಿದ್ವಿ ರೀ. ಆಡು ಮೇಸಾಕತ್ತೀನಿ ನೋಡ್ರಿ, ಅಲ್ಲಿ ಅಂಗಡಿ ಬಾಕ್ಲ ತೆರೆದು ಬಿಟ್ಟು ಆಡು ಮೇಸಾಕತ್ತೀನಿ ಸ್ನೇಹಿತರೆ. 3 ಬ್ಲೌಸ್ನ ಕಟ್ ಮಾಡಿದೆ ರೀ, ಸ್ಟಿಚ್ ಮಾಡ್ಬೇಕ್ರಿ. ಆಡುಗಳು ಒಂದು ಸ್ವಲ್ಪ ಉಪವಾಸ ಆಗ್ತಾವ್ರಿ, ಅವತ್ತನ್ನು ಬಿಟ್ರನ ಬೇಷ್. ಇಲ್ಲ ಹಂಗಂದ್ರೆ ಮನೆಗೆ ಹೋಗೋ ಮುಂದೆ ಸಿಕ್ಕಾಪಟ್ಟೆ ಜಗ್ಗಾಡ್ತಾವ್ರೆ. ಮಳೆ ಆಗಿದ್ದಕ್ಕೆ ಎಲ್ಲ ಹಸಿರು ಕಂಟಿಗಳು ನೋಡ್ರಿ, ಕಂಟಿ ಎಲ್ಲ ಬೆಳೆದಾವ್ರಿ. ಏನಾಗಲ್ಲ ರೀ, ಅಂಗಡಿ ಬಾಕ್ಲ ತೆರೆದು ಬಿಟ್ಟು ಈ ಕಡೆ ಅಡ್ಡಾಡಿದ್ರೆ ಅದ್ರ ಜೊತೆ ಅಡ್ಡಾಡ್ರೆ ಮತ್ತು ಒಂದು ಸ್ವಲ್ಪ ನಮಗೂ ವಾಕಿಂಗ್ ಆದಂಗೆ ಆಗ್ತೈತ್ರಿ. ನಮ್ಮ ಹೊಂತ ಮರಿಗೆ ನೋಡ್ರಿ ಯಾವ ಥರ ಮಚ್ಚೆ ಇದೆ ಸ್ನೇಹಿತರೆ. ನೋಡ್ರಿ ಬಹಳ ಇಷ್ಟಪಡ್ತಾರೆ ರೀ ನನ್ನ ಲಾಗ್ನಾಗ. ನನ್ನ ಆಡ, ಕೋಳಿ, ಅಂಗಡಿ, ಮನೆ ಎಲ್ಲನೂ ತೋರಿಸ್ತೀರಿ ಅಂತ ನೋಡ್ರಿ. ಯಾವ ಥರ ಐತೆ ನೋಡ್ರಿ ಸಂಜೆ ನೇಚರ್. ಹಿಂಗೆ ರೀ ಕಟ್ಟಿ ಅವಕ್ಕೆ ಮೇವು ಏನು ತರಂಗಿಲ್ಲ ರೀ. ಹಿಂಗೆ ಇಷ್ಟ ಅಡ್ಡಾಡಿ ಮೇಸಿದ್ದನ ಹೊಟ್ಟೆ ತುಂಬತೈತ್ರಿ ಅವಕ್ಕೆ. ಇನ್ನೊಂದು ಎಲ್ಲೇ ಉಳ್ಕೊಂಡೈತ್ರಿ ಮರಿ, ಆ ಕಡೆ ನಮ್ಮ ನೆಗ್ಯಾನೆ ಆಡ ಬಿಟ್ಟಾರೆ. ಹೆಣ್ಮರಿ ಅಲ್ಲೇ ಉಳ್ಕೊಂಡೈತೆ ನೋಡ್ರಿ. ಬಸ್ ಸ್ಟ್ಯಾಂಡ, ಹೊಸ ಬಸ್ ಸ್ಟ್ಯಾಂಡ್ ರೀ. ಮಳೆ ನೀರು ಬಿದ್ದು ಹೆಂಗೆ ಗಲೀಜಾಗೈತೆ ನೋಡ್ರಿ. ಶನಿವಾರ ಇವತ್ತು ಆಂಜನೇಯನ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಸಂಜೆ ತೋರಿಸ್ತಾ ಇದ್ದೀನಿ ನಾನು. ಹಳ್ಳಿ ನೇಚರ್ ನೋಡೋಕ್ಕೆ 2 ಕಣ್ಣು ಸಾಲಂಗಿಲ್ಲ ರೀ. ಆದರೆ ನಮ್ಮ ಹಳ್ಳಿಯಾಗ ಜಾಸ್ತಿ ಮುಳ್ಳು ಇದಾವೆ ಸ್ನೇಹಿತರೆ. ಮುಳ್ಳು ನೋಡ್ರಿ, ಹುಡ್ಕ್ಯಾಡಿ ಮೇಯ್ತಾವ್ರಿ ಆಡುಗಳೆಲ್ಲ. ತುದಿ ತಿಂತಾವ್ರಿ ಸ್ವಲ್ಪ. ಹಾಸಿಗೆ ಎಲ್ಲ ನಮ್ಮ ಅರುಣ ತೆಗೆದು ಮಡಿಚಿಟ್ಟು ಹೋಗ್ಯಾನ್ರಿ ಅಲ್ಲೇ ಮ್ಯಾಳ್ಗೆ ಮ್ಯಾಗ. ಬೆಳೆ ಹೊಡ್ಯಕ್ಕೆ ಹೋಗ್ಯಾನ್ರಿ. ರಾತ್ರಿ ನಾಳೆ ಹೋಗೋದಾಗೋದಿಲ್ರಲ್ಲ, ಅದಕ್ಕೆ ನಾಯಿ ಬಂದಿದ್ರಿ ಇಲ್ಲಿ ಅಂಗಡಿ ಮುಂದೆ. ಒಳಗೆ ಹೋಗ್ತೈತೇನತ್ತೆ, ಒಳಗೆ ಹೋಗ್ತೈತೇನತ್ತೆ. ನೋಡಿ ಮೋಡ ಆಗ್ತಾ ಇದೆ ಸ್ನೇಹಿತರೆ, ಆದರೆ ಮಳೆ ಬೀಳ್ತಾನೆ ಇಲ್ಲ. ಮಳೆ ರಾಯನ ದಾರಿ ಕಾಯ್ತಾ ಇದ್ದಾರೆ ರೈತರೆಲ್ಲ. ಎಲ್ಲ ಮೆಕ್ಕೆಜೋಳ ಹಾಕ್ತಿದ್ರಿ ಇನ್ಕೌಟ್ಗೆ, ಮಳೆ ಆಗಿದ್ರೆ ಏನೂ ಇಲ್ಲ ರೀ. ಮಳೆನೇ ಇಲ್ಲ ರೀ ಈ ಸಲ. ಏನೋ ನಮ್ಮದು ಇನ್ನೂ ಹೊಳಸಾಲ ಐತ್ರಿ, ಸ್ವಲ್ಪ ಹಸಿರಾದ್ರೂ ಈ ಥರ ಕಾಣ್ತೈತ್ರಿ. ಒಂದೊಂದು ಕಡೆ ಅಂತೂ ಏನೂ ಇಲ್ಲ ಸ್ನೇಹಿತರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಶೇರ್ ಸಪೋರ್ಟ್ ಮಾಡಿ. ಬರ್ರಿ ಮತ್ತೆ ಸಿಗ್ತೀನಿ ಸ್ಟಿಚಿಂಗ್ ಮಾಡಾಗ. ನೋಡಿ ಸ್ನೇಹಿತರೆ, ಮನೆಗೆ ಆಡುಗಳು ಕಟ್ಟಿ ಬಂದು ಅಲ್ಲಿ ಮತ್ತೆ ಒಂದು ಅರ್ಧ ಬ್ಲೌಸ್ ಮುಗಿಸಿದೆ ರೀ. ಇನ್ನು ಫ್ರಂಟ್ ಬ್ಯಾಕು ತೋಳು ಎಲ್ಲ ಕ್ರಾಸ್ ಪಟ್ಟಿ ಎಲ್ಲ ಅಟ್ಯಾಚ್ ಮಾಡಿದ್ದೆ. ತೋಳಟ್ಟು ಅಟ್ಯಾಚ್ ಮಾಡಿಬಿಟ್ಟು ಫಿನಿಶಿಂಗ್ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು ರೀ. ಬ್ಲೌಸ 9:30 ಮನೆಗೆ ಬಂದೀವಿ ರೀ. ಕೂಲ್ ಡ್ರಿಂಕ್ಸ್ ಗಾಡಿ ಬಂದಿತ್ತು ಸ್ನೇಹಿತರೆ. ಯಾಕಂದ್ರೆ ಯಾವಾಗ ಈ ಹಳ್ಳ್ಯಾಗ ಒಂದೊಂದು ಟೈಮ್ದಾಗ ಬರ್ತಾವೆ, ಒಂದೊಂದು ಟೈಮ್ದಾಗ ಬರೋಂಗಿಲ್ಲ. ಅದಕ್ಕೆ ಆ ಗಾಡಿ ಬರ್ತೈತೆ, ನಾನು ಅಲ್ಲೇ ನಿಂತು ಮಾಲ್ ಇಳಿಸ್ಕೊಂಡು ಇಟ್ಟು ಬಂದೀವಿ ರೀ. ಮನೆಗೆ ಬರೋದ್ರಾಗ 9:30 ಆಯ್ತು ಟೈಮ. ಮನೆಗೆ ಬಂದು ಮತ್ತು ಅಡುಗೆ ಕೆಲಸ ಮಾಡ್ಬೇಕಿರಲ್ಲ. ಈಗ 11-13 ನಿಮಿಷ ಆಗೈತೆ ರೀ ಟೈಮ. ಈಗ ಊಟ ಆಯ್ತು ರೀ. ಊಟ ಆಗಿ ಮ್ಯಾಲ್ಗಡೆ ಅವರು ಮನ್ಕೊಳಕ್ಕೆ ಹೋಗ್ಯಾರ.
ನಾನು ಅಂಗಡಿ ಹತ್ತಿ ನೋಡ್ರಿ ಮನೆ ಬಾಗ್ಲ ಹೀಕ್ಬೇಕು ಅಂತೇಳಿ ವಿಡಿಯೋ ಎಂಡ್ ಮಾಡಬೇಕು ಅಂದ್ಕೊಂಡು ಮತ್ತು ಸ್ವಲ್ಪ ಮಾತಾಡಕತ್ತಿ ನೋಡಿ. ನಿದ್ದೆ ಅಂದ್ರೆ ಕಣ್ಣಲ್ಲಿ ತೂಗ್ಲಾಡಕತ್ತಾವ. ಚಂತನ ಕೆಲಸ, ಬಟ್ಟೆ ತೊಳೆದು ಹಾಕೋದು, ಹಾಸಿಗೆ ತೊಳೆದು ಹಾಕೋದು, ಭಾಂಡೆ ತೊಳೆದು ಎಲ್ಲ ಕೆಲಸ ಒಬ್ಬರೇ ಮಾಡೋದಂದ್ರೆ ಆ ಕಡೆ ಆಡ್ಗಳು ನೋಡಬೇಕು, ಈ ಕಡೆ ಮತ್ತೆ ನನ್ನ ಅಂಗಡಿ ಕೆಲಸ ನೋಡ್ಕೋಬೇಕು, ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲ ಆಗಿ ಸುಸ್ತು ಬಂದಂಗೆ ಆಗತ್ತೆ. ನಾಳೆ ಒಂದಿನ ಆಯ್ತು ಸ್ನೇಹಿತರೆ. ನಾಳೆ ಒಂದಿನ ಇಡೀ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಂದ್ರೆ ಮುಗೀತ್ರಿ ಮೊಹರಂ ಹಬ್ಬ. ಎಲ್ಲ ಮನೆ ಕ್ಲೀನಿಂಗ್ ಮುಗಿತೈತಿ. ಮೊಹರಂದು ಮತ್ತೆ ಸ್ಟಾರ್ಟ್ ರೀ ಮಹಾದೇಲಿ ಮಾಡೋದು, ಚೊಂಗೆ ಮಾಡೋದು, ಊರಾಗ ಇಲ್ಲಿದೆಲ್ಲ ಎಡಿ ತೊಗೊಂಡು ಅಲ್ಲಿ ಹೋಗಬೇಕು. ಹಂಗೆ ಇದು ಮೊಹರಂ ಬತ್ತಂದ್ರೆ ಹಾಗೆ ಮತ್ತು ನಮ್ಮನ್ನ ಕರ್ಕೊಂಡು ಹೋಗೋದು ಬರೋದು ಬೈಕಲ್ಲೇ ಹೋಗ್ಬೇಕ್ರಿ. ಇಲ್ಲೇ ಆಗ್ತಿದ್ದಂದ್ರೆ ಹೆಂಗೆ ನಡೀತಿತ್ತು ಸ್ನೇಹಿತರೆ. ಸಿಕ್ಕಾಪಟ್ಟೆ ನಿದ್ರೆ ಬರ್ತಾಯಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ಲೈಕ್ ಮಾಡ್ಕೊಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸಪೋರ್ಟ್ ಮಾಡಿರಿ. ಮತ್ತೆ ನಾಳೆ ಸಿಗೋಣ ರೀ. ಬಾಯ್ ನೋಡಿರಿ ಎಲ್ಲರಿಗೂ.